ರಾಜರತ್ನಾಕರ ಟ್ರೈಲರ್ನ ನೀವೆಲ್ಲರೂ ನೋಡಿದ್ರಿ. ಚೌಮುದಾ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಜಯರಾಮ್ ಸಿ ಮಾಲೂರ್ ಅವರು ಚಿತ್ರ ನಿರ್ಮಾಣದ ಹೊರೆಯನ್ನು ಹೊತ್ತಿದ್ದಾರೆ. 8-10 ಸಿನಿಮಾದಲ್ಲಿ ಸಹ ನಿರ್ದೇಶನ ಮಾಡಿ ಅನುಭವ ಇರುವಂಥ ವೀರೇಶ್ ಬೊಮ್ಮಸಾಗರ ಅವರು ಕಥೆಯನ್ನು ರಚನೆ ಮಾಡಿ ವಿಜಯ್ ಕಿತ್ತೂರ್ ಕಾಂತರಾಜ್ ಅವರ ಮುಖಾಂತರ ಸಂಭಾಷಣೆ ಬರೆಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆ ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ನಾನು ಇದರಲ್ಲಿ ನಾಯಕನ ತಾತನ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮಿಂಚಿ ಅವನು ಹೇಗೆ ಪರಿವರ್ತನೆ ಆಗ್ತಾನೆ, ಅವನು ಹೇಗೆ ಒಳ್ಳೆಯವನಾಗ್ತಾನೆ ಅನ್ನೋದೇ ಚಿತ್ರದ ಸಾರಾಂಶ. ನಿರ್ದೇಶಕರುಗಳು ಒಳ್ಳೆ ಕೆಲಸ ತಗೊಂಡಿದ್ದಾರೆ, ಎಲ್ಲರಿಂದ ಅಭಿನಯ ಮಾಡಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ಫೇಮಸ್ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ, ರಿವ್ಯೂಸ್ ಚೆನ್ನಾಗಿದೆ. ತಾವೆಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ. ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸದಾಗಿ ಬರಲಿ ಅಂತ ಕೇಳ್ಕೊಡ್ತೀನಿ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡವನ್ನು ಹರಿಸಿ, ಕನ್ನಡತನವನ್ನು ಹರಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ನನ್ನ ಹೆಸರು ವೀರೇಶ್ ಬೊಮ್ಮಸಾಗರ ಅಂತ. ನಾನು ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆಯವನು. ನಾನು ಚಿತ್ರರಂಗಕ್ಕೆ ಬಂದು 10-12 ವರ್ಷ ಆಯಿತು. ಎಸ್ ವಿ ರಾಮ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ಗಳ ಹತ್ರ, ಆಮೇಲೆ ಸೀರಿಯಲು, ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ಕೆಲವೊಂದಿಷ್ಟು ಕಡೆ ರೈಟ್ರಾಗಿ ಕೆಲಸ ಮಾಡಿದ್ದೀನಿ ಕೆಲವೊಂದು ಸಿನಿಮಾ. ಇದು ನನ್ನ ಮೊದಲನೇ ಸಿನಿಮಾ, ರಾಜರತ್ನಾಕರ ಅಂತ. ನಮಗೆ ದುಃಖದ ಸಂಗತಿ ಅಂದರೆ ನಮ್ಮ ಸಿನಿಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬ ಡೆಡಿಕೇಟೆಡು, ಹಾರ್ಡ್ ವರ್ಕರು, ತುಂಬ ಪ್ರತಿಭಾನ್ವಿತ ನಟಿ, ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಿನಿಮಾ ವಿಷಯಕ್ಕೆ ಬಂದರೆ, ಇದು ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿರುವಂಥ ಒಬ್ಬ ಹುಡುಗ, ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮೆರಿತಾ ಇರೋವಂಥ ಒಬ್ಬ ಹುಡುಗ. ಅವನ ಲೈಫಲ್ಲಿ ಒಂದು ಲವ್ ಆಗುತ್ತೆ. ಆ ಲವ್ ಆದಮೇಲೆ ಅವನ ಲೈಫಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಇದು ಎಲ್ಲರಿಗೂ ಆಟ ಆಗೋವಂಥ ಕತೆ ಇದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಈ ಥರ ಕ್ಯಾರೆಕ್ಟರ್ಗಳಿರ್ತವೆ. ಈ ಥರ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ಗಳಿದ್ದೇ ಇರ್ತವೆ. ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ದೀವಿ. ಇದು ಪಕ್ಕ ನಮ್ಮ ನೇಟಿವಿಟಿಗೆ, ಕನ್ನಡ ಸಿನಿಮಾ, ಕರ್ನಾಟಕ ನೇಟಿವಿಟಿಗೆ ಮಾಡಿರೋಂಥ ಸಿನಿಮಾ ಇದು. ದಯವಿಟ್ಟು 27ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಂ, ಇದು ನಾವು 45 ಡೇಸ್ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಸುತ್ತಮುತ್ತ ಲಗ್ಗೆರೆ, ಕಾಮಾಕ್ಷಿಪಾಳ್ಯ, ಹೀಗೆ ಬೆಂಗಳೂರು ಹತ್ರನೇ ಶೂಟ್ ಮಾಡಿದ್ವಿ. 3 ಹಾಡಿದೆ. ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ರಾಘವೇಂದ್ರ ಪ್ರಸಾದ್ ಸರ್ 2 ಹಾಡು ಮಾಡಿದ್ದಾರೆ. ಮಂಜುನಾಥ್ ರಾವ್ ಅಂತ 1 ಹಾಡು ಬರೆದಿದ್ದಾರೆ. ಚಂದನ್ ರಾಜ್ ಅಂತಂದು ಹೀರೋಗಿ ಮಾಡಿದ್ದಾರೆ. ಅಪ್ಸರ್ ಅವರು ಹೀರೋಯಿನ್ನು. ಯಮುನಾ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗರಾಜರವರು ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಚೇತನ್ ದುರ್ಗ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ಬರು ನರೇಶ್, ಡಿಂಗ್ರಿ ನರೇಶ್ ಅಂತ ಒಬ್ಬರು, ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸರ್ ಇಲ್ಲ, ಇದು ರಾಜ ಅನ್ನೋ ಕ್ಯಾರೆಕ್ಟ್ರು. ಅದು ರತ್ನಾಕರ ಹೆಂಗಾಗ್ತಾನೆ ಅನ್ನೋದೇ ಸಿನಿಮಾ. ಅದಕ್ಕೆ ರಾಜರತ್ನಾಕರ ಅಂತ ಇಟ್ಟಿರೋದು. ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಂ, ಮಾಡ್ಬೇಕಾಯ್ತು. ಇಲ್ಲ, ಮಾಡಿದ್ದೀವಿ ಸರ್. ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟೆಲ್ಲ ಮಾಡಿದ್ದೀವಿ. ಹೌದು. ಥ್ಯಾಂಕ್ ಯು ಸರ್. ಇಮ್ರಾನ್ ಅವ್ರು ಬನ್ನಿ. ಡಿಸ್ಟ್ರಿಬ್ಯೂಟರ್ ವಿಜಯ್ ಸರ್. ಹಾಂ, ಪ್ಲ್ಯಾನಿಂಗ್ ನಡೀತಾ ಇದೆ ಸರ್. ಒಂದು 40-50 ಅಂದ್ಕೊಂಡಿದ್ದೀವಿ ಸರ್. 50 ಸರ್. ಅದು BC ಸೆಂಟರ್ ನಾವು ಜಾಸ್ತಿ ಫೋಕಸ್ ಮಾಡ್ತಿರೋದು.
ಅಂದರೆ ನಮ್ಮದೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ನಡೆಯುವಂಥ ಕಥೆ ಅಲ್ವಾ, ಹಂಗೆ ಬಿ ಮತ್ತು ಸಿ ಸೆಂಟರ್ ನಾನು ಟಾರ್ಗೆಟ್ ಮಾಡ್ತಿರೋದು. ವಿಜಯ್ ಸರ್. ಸರ್ ನಾವು ಎಸ್ ವಿ ರಾಮ್ ಸಿಂಗ್ ಬಾಬು ಹತ್ರ ಇದ್ದೆ. ಹಾಂ ಸರ್, ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಜಯರಾಮ್ ಅಂತ. ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ಬಟ್ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಅಂದರೆ ಈ ಒಂದು ಕಥೆನೇ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲು ತುಂಬ ಎಮೋಷ್ನಲ್ ಕತೆ. ಮಾಮೂಲಿ ನಾರ್ಮಲಾಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕತೆ ಇದೆ. ಆಲ್ಮೋಸ್ಟ್ ಆಲ್ ಈ ಸಿನಿಮಾ ಮಾಡ್ಬೇಕಂದ್ರೆ ಕಾರಣನೇ ಕತೆ. ಇಲ್ಲ ಸರ್, ಅವರೇ ಕತೆ ಮಾಡಿದ್ದು. ನೋಡಬೇಕು ಸರ್ ಸಿನಿಮಾ. ಎಲ್ಲ ಅಂಶಗಳೂ ಇದರಲ್ಲಿ ತುಂಬ ಎಮೋಷ್ನಲ್ ಇದೆ. ತಾಯಿ ಮಗಂದು ಮತ್ತು ತಾತಂದು, ಫ್ರೆಂಡ್ದಾಗಿರ್ಬೋದು, ಒಂದು ಲವರ್ ಅದಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳೂ ಎಮೋಷ್ನಲ್ಲೇ. ಸರ್ ನಾನೊಬ್ಬ ರೈತ. ಹೌದು. ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾವು ಮಾಡ್ಕೊಂಡಿದ್ದೀವಿ. ಹಂಗೇನಿಲ್ಲ ಸರ್, ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ವಿ. ನಮ್ಮದೊಂದು ಏಮು ಸಿನಿಮಾ ಒಂದು ಮಾಡಬೇಕು ಅಂತ. ಹಾಂ ಸರ್. ಇಲ್ಲ ಸರ್, ಇಲ್ಲ, ಪ್ರೊಡ್ಯೂಸರ್ಸ್. ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ರಾಜರತ್ನಾಕರದಲ್ಲಿ ಹೀರೋ ತಾಯಿ ಪಾತ್ರವನ್ನು ನಿಭಾಯಿಸಿದ್ದೀನಿ. ರಾಜರತ್ನಾಕರ ಈಗಾಗಲೇ ನೀವು ನೋಡಿದಂಥ 3 ಹಾಡುಗಳು ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ, ತುಂಬ ವೈರಲ್ ಆಗೋಗಿದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಹಾಡುಗಳನ್ನ. ಅದು ಚಿತ್ರೀಕರಣನೂ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಜನರಿಗೆ ಇವಾಗ ರಾಜರತ್ನಾಕರ ಅಂದರೆ ಸಿನಿಮಾ ಯಾವುದು ಅಂತ ಹಾಡುಗಳ ಮೂಲಕ ಗುರುತಿಸೋ ರೀತಿನಲ್ಲಿ ಆಗಿದೆ. ಅದ್ಭುತವಾದ ಸಂಗೀತ ಬಂದಿದೆ, ಹಾಗೆ ಚಿತ್ರೀಕರಣ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಬೇರೆ, ನಾನು ಸುಮಾರು ಇದು ನನ್ನ 49ನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು. ಸಾಕಷ್ಟು ತಾಯಿಯ ಪಾತ್ರವನ್ನು ಮಾಡಿದರೂ ಸಹ ಇದು ತುಂಬ ವಿಭಿನ್ನವಾಗಿದೆ. ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬ ವಿಭಿನ್ನವಾಗಿದೆ. ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಇದನ್ನು ಮಾಡ್ತೀನಿ ಅಂತ. ಮತ್ತು ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ ಹಾಗೆ ಇದು ಕಥೆ ಮಾತ್ರ ಅಮೇಝಿಂಗ್. ಹೇಗಿದೆ ಅಂತಂದರೆ ತುಂಬ ವಿಭಿನ್ನವಾಗಿದೆ, ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ. ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯಪ್ಪ, ರಿಯಲ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನಿಸೋದು ಎಲ್ಲರ ಮನೆಯಲ್ಲೂ ಈ ರೀತಿಯಾದಂಥ ಒಂದೊಂದು ಪಾತ್ರಗಳು, ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲರ ಮನೆಗಳಲ್ಲೂ. ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ. ತಾತ ಆಗ್ಬೋದು, ತಾಯಿ ಆಗ್ಬೋದು, ನಮ್ಗಳ ಥರನೂ ಇರ್ತಾರೆ ಕಷ್ಟಪಡುವಂಥ ಈ ಥರದವರು. ಆಮೇಲೆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದಿರಿಗೆ ತಂದೆಯರಿಗೆ, ಆ ಥರದ ರೀತಿಯ ಒಂದು ತಾಯಿ, ಅದನ್ನು ತುಂಬ ಅಡ್ವಾಂಟೇಜ್ ತೊಗೋತಾರೆ ನಮ್ಮ ಹೀರೋ ಅವರು. ಬಟ್ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬ ಈಸಿಯಾಗಿ ಮನ ಮುಟ್ಟುತ್ತೆ, ರಿಲೇಟ್ ಆಗುತ್ತೆ. ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ಥರ ಅಲ್ವಾ ಅಂತಲೂ ಅನಿಸುತ್ತೆ. ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ನಿರ್ದೇಶಕರು ಅದನ್ನು ಮುಂದೆ ತಗೊಂಡು ಹೋಗಿದ್ದಾರೆ. ನೋಡಲೇಬೇಕಾದಂಥ ಚಿತ್ರ ಅಂತ ನನಗನ್ಸುತ್ತೆ. ಇನ್ನು ನೀವೇ ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಅಮೇಝಿಂಗ್ ಆಗಿದೆ. ಹಾಡುಗಳನ್ನು ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀರಾ? ನಮಸ್ತೆ, ನನ್ನ ಹೆಸರು ಚೇತನ್ ದುರ್ಗ, ಚಿತ್ರದುರ್ಗದವನು. ಈ ಸಿನಿಮಾದಲ್ಲಿ ಹರೀಶ್ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ. ಅಲ್ಲಿ ಒಂದು ಕಾಮಿಡಿಯನ್ ಆಗಿ ಮಾಡ್ತಾಯಿದ್ದೆ. ಇಷ್ಟು ದಿನ ಶಾರ್ಟ್ ಫಿಲಮ್ಸಲ್ಲಾಗಲಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಬಂದಿದ್ದೀನಿ. ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ. ಅಂದರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ. ಈಗ ರಾಜನ ಸ್ನೇಹಿತ ಅಂದರೆ ಸೇಮ್ ನಾನು ಒಂದೇ ಗಲ್ಲಿಯವನು, ಅವನ ಅಕ್ಕಪಕ್ಕದ ಮನೆ ಹುಡುಗ. ಸೊ ನಾನು ಸಹ ಒಂಥರ ಬೇರೆ ಥರ ಲವರ್ ಬಾಯ್. ಒಂದಷ್ಟು
ಇದರಲ್ಲಿ ಒಂದಷ್ಟು ಎಮೋಷ್ನಲ್ ಆಗಿ ನಾನು ನಟಿಸಿದ್ದೀನಿ. ಒಂಥರ ಸೈಲೆಂಟ್ ಹುಡುಗನ ಪಾತ್ರ. ಈ ಥರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಂದರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ ಅಂದರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ. ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನು ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ. ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ. ತುಂಬ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ. ಯಾಕಂದರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದರೆ ಸಿನಿಮಾನ ಯಾರೊಬ್ಬರು ಸಹ ಜರಿಯಲ್ಲ, ಪ್ರತಿಯೊಬ್ಬರು ಇಷ್ಟಪಟ್ಟೇ ಬಿಡ್ತಾರೋ ಅನ್ನೋ ಭರವಸೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ. ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗೆ ಬಿಡಲ್ಲ, ಸಿನಿಮಾ ಎಲ್ಲಿ ರಿವೀಲ್ ಆಗ್ಬಿಡುತ್ತೆ, ಎಲ್ಲಿ ಲೀಕ್ ಆಗಿಬಿಡುತ್ತೆ ಅಂತ. ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ, ಯಾರಿಗೂ ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ. ಬಟ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದರೆ ಸಿನಿಮಾನ ಯಾರೊಬ್ಬರು ಸಹ ಜರಿಯಲ್ಲ, ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ, ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳಿಗೆ ತೋರಿಸಿದ್ವಿ, ತಾಯಂದ್ರಿಗೆ ತೋರಿಸಿದ್ವಿ. BBMPಯಲ್ಲಿ ವರ್ಕ್ ಮಾಡುವಂಥ ತಾಯಂದ್ರು, ತರಕಾರಿ ಮಾಡುವಂಥವ್ರು, ಅವ್ರಿಗೆ ಸಿನಿಮಾ ಗಂಧಗಳಿಗೆ ಗೊತ್ತಿರಲ್ಲ, ಒಂದಷ್ಟು ಎಮೋಷ್ನಲ್ ಸಿನಿಮಾಗಳನ್ನು ತುಂಬ ಇಷ್ಟಪಡ್ತಾರೆ. ಅವ್ರು ಥಿಯೇಟ್ರಿಗೆ ಹೋಗೋದು ಸಹ ಕಡಿಮೆ, ಸಿನಿಮಾನ ಜಡ್ಜ್ ಮಾಡೋವಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಎಮೋಷ್ನಲ್ ಸಿನಿಮಾಗಳು ಕತೆ ಚೆನ್ನಾಗಿತ್ತು ಅಂದರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ. ಆ ಥರದ ತಾಯಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿದ್ವಿ. ಒಂದಷ್ಟು ಪತ್ರಿಕೆಯವರು ಬಂದಿದ್ದರು, ಪ್ರತಿಯೊಬ್ಬರು ಸಹ ಸಿನಿಮಾನ ಇಷ್ಟಪಟ್ಟರು. ಅಂದರೆ ಆ ಕಾನ್ಫಿಡೆನ್ಸ್ ನಮಗಿತ್ತು, ಸಿನಿಮಾನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂತ. ಯಾಕಂದರೆ ಇದು ಮನೆ ಕತೆ, ಬೇರೆ ಒಂದು ಯಾವುದೋ ತುಂಬ ಯೋಚನೆ ಮಾಡುವಂಥ, ತಲೆ ಕೆಡ್ಸ್ಕೊಂಡು ನೋಡುವಂಥ ಸಿನಿಮಾ ಏನೂ ಅಲ್ಲ. ತುಂಬ ಮನಸ್ಸಿಗೆ ಹತ್ತಿರವಾಗುವಂಥ ಕತೆ, ಇಷ್ಟವಾಗುವಂಥ ಸಿನಿಮಾ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರು ತರಿಸುತ್ತೆ. ತುಂಬ ಚೆನ್ನಾಗಿ ಹತ್ರ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ. ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗು ಇಲ್ಲ, ಮುಜುಗರ ಆಗುವಂಥ ಯಾವುದೇ ಸೀನ್ ಇಲ್ಲ, ಹತ್ತಿರವಾಗುವಂಥ ಕತೆ. ಆ ಥರ ಸಿನಿಮಾದಲ್ಲಿ ನಟಿಸಿರೋದಕ್ಕೆ ನನಗೂ ಖುಷಿ ಇದೆ. ಜಯರಾಮ್ ಸರ್ ಅವರು ತುಂಬ ಒಳ್ಳೆ, ಅಂದರೆ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ದರು, ಕತೆ ಕೇಳಿಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ. ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ವೀರೇಶ್ ಸರ್ ಅವರು ತುಂಬ ಅಂದರೆ ಯೋಚನೆ ಮಾಡಿ ಪ್ರತಿಯೊಂದು ಸೀನ್ನ ತಲೆ ಕೆಡ್ಸ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಂದನ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ, ಅವ್ರ ಸ್ನೇಹಿತನಾಗಿ ನಟಿಸಿದ್ದೀನಿ. ಯಮುನಾ ಮ್ಯಾಮ್ ಆಗಲಿ, ನಾಗರಾಜ್ ಸರು, ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸರ್ ಹೇಳ್ದಂಗೆ, ಸರ್ ಹೇಳ್ತಾಯಿದ್ರು ಈ ಮಾನವ ಸಾಂಗು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸರ್ಗೆ ಸಾಂಗ್ ಇಷ್ಟ ಆಯಿತು, ಮೀಡಿಯಾ ಸರ್ಗೆ, ಅದಕ್ಕೋಸ್ಕರ ಹೇಳಿದ್ರು ಆ ಸಾಂಗ್ನ ಪುಷ್ ಮಾಡ್ಬೋದು ಅಂತ. ಸೊ ಫಸ್ಟ್ ಡೇ ಆದಮೇಲೆ ಸಿನಿಮಾ ಇನ್ನೂ ಎಲ್ಲರಿಗೂ ಹತ್ರ ಸ್ಟಾರ್ಟ್ ಆಗುತ್ತೆ, ಆ ಭರವಸೆ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಪ್ರಮೋಷನ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಬಂದಿರುವಂಥ ಮಾಧ್ಯಮದವ್ರಿಗೂ, ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ. ಫಸ್ಟ್ ಶೋ ನೋಡಾದ್ಮೇಲೆ ಸಿನಿಮಾ ಇಷ್ಟ ಆದರೆ ಮಾತ್ರ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉತ್ತರ ಕರ್ನಾಟಕದವಳು, ವೀರೇಶ್ ಸರ್ ಡೈರೆಕ್ಟರ್, ಅವರು ಕೂಡ ಉತ್ತರ ಕರ್ನಾಟಕದವರು. ಸೊ ನಂಗೆ ತುಂಬ ಲಕ್ಕಿಯಾಗಿ ಫೀಲ್ ಆಗುತ್ತೆ. ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದ್ದೀವಿ ಅಂತ. ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಮ್ ಹೇಳ್ದಂಗೆ ಪ್ರತಿ ಮನೆಯಲ್ಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗತ್ತೆ. ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್, ನಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀವಿ. ಫ್ರೆಂಡ್ ಅಂದ ತಕ್ಷಣ ಯೂಶ್ವಲಿ ಹೀರೋಯಿನ್ ಜೊತೆ ಮಾಡ್ತೀವಿ, ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ. ಬಟ್ ನಂದಿದು ಹೆಂಗಿದೆ ಅಂದರೆ ಸ್ಟೋರಿ ಟ್ವಿಸ್ಟ್ ಆಗುವಂಥ ಸೀಕ್ವೆನ್ಸ್ ಇದೆ. ಸೊ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ, ಈ ಥರ ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು. ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಲೇ ತುಂಬ ಜನ ಹೇಳಿರೋದು. ಬಟ್ ವೀರೇಶ್ ಸರು ಕ್ಯೂಟ್ನೆಸ್ಸಲ್ಲೇ ಕ್ರಿಮಿನಲ್ ಕ್ಯಾರೆಕ್ಟರ್ ಥರ ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ರಾಜ ಬರ್ತಾನೆ ಹೋಗ್ತಾನೆ, ಆದರೆ ರತ್ನಾಕರ ಯಾವಾಗೂ ಮನಸ್ಸಲ್ಲಿರ್ತಾನೆ. ಸೊ ಎಲ್ಲರೂ ದಯಮಾಡಿ ಸೀರಿಯಲ್ ನೋಡಿ, ಮೂವಿ ನೋಡಿ ಎಲ್ಲರೂ ಮೂವಿ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನೊಬ್ಬ ಪುಟ್ಟ ಕಲಾವಿದ, DPH ಅಂದರೆ ಡೀಸೆಂಟ್ ಪೋಲಿ ಹುಡುಗ, ಇಮ್ರಾನ್ ಪಾಷಾ ಅಂತ. ಸೊ ತುಂಬ ಖುಷಿ ಆಗ್ತದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ. ಒಂದು ವಿಭಿನ್ನವಾದ ಪಾತ್ರದ ಹೆಸರು ಮಾಧುರಿ. ಸೊ ಈ ಸಿನಿಮಾದಲ್ಲಿ ನಾನು ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ. ಸೊ ಒಂದೊಂದು ಗ್ಯಾರಂಟಿ, ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೀರೋಯಿನ್ ಆಗ್ತೀನಿ ಫಾರ್ ಶ್ಯೂರ್. ಅಷ್ಟು ಸಖತ್ತಾಗಿ ಸಿನಿಮಾಗಳು ನನ್ನ ತೋರಿಸಿದ್ದಾರೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ವಿಗ್ಗೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಾಗ್ತೀನೋ ಗೊತ್ತಿಲ್ಲ, ಬಟ್ ಹೀರೋಯಿನ್ ಅಂತೂ ಗ್ಯಾರಂಟಿ ಆಗ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ. ಬಟ್ ಒಂದು ಹೇಳಿದ್ರೆ, ಚೇತನ್ ಸರ್ ಹೇಳಿದ್ರು ಫಸ್ಟ್ ಡೇ ಬರ್ತೀರಾ, ಈ ಸಿನಿಮಾ ಇಷ್ಟ ಆದಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿ ಅಂತ. ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಅಂತಲ್ಲ, ಪಕ್ಕ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಎಫರ್ಟ್ ಹೋಗಿದೆ. ಲೈಕ್ ಎವ್ರಿ ಒನ್ ಏನು ಹೇಳ್ತಾರೆ, ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾವು ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು ಮಾಡಿದ್ದೀವಿ.
ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದ್ದೇ ಆದ ಈ ವಿಭಿನ್ನತೆ ಇದೆ. ಒಂದೊಂದು ಕ್ಯಾರೆಕ್ಟರು ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ. ಎಸ್ಪೆಷಲಿ ನನಗೆ ಚಂದನ್ ಸರ್ ಬಗ್ಗೆ ಹೇಳಬೇಕು. ನಾನು ಸಿದ್ಲಿಂಗು ಸಿನಿಮಾ ನೋಡಿದಾಗ ಯಾರಿಗೆ ಬೋಡ ಅಂದ್ಕೊಂಡಿದ್ದೆ, ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಬಟ್ ಅವ್ರ ಜೊತೆ ಮತ್ತೆ ಈಗ ಫಸ್ಟ್ ಟೈಮ್ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಇದು ಆಪರ್ಚುನಿಟಿ ಬಂದಿದ್ದು ನಾನು ಕ್ರೀಮ್ ಸಿನಿಮಾ ಮಾಡ್ತಾಯಿದ್ದೆ, ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಭೇಟಿ ಆದ್ವಿ ಕಂಠೀರವ ಸ್ಟುಡಿಯೋದಲ್ಲಿ. ಅವ್ರು ಹೇಳಿದ್ರು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ನೀನು ಮಾಡ್ತಿ ಅಂದರು. ನಾನು ನಾಟಕಗಳಲ್ಲಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಫೋಟೋಸ್ ಕಳಿಸಿದಾಗ ವೀರೇಶ್ ಸರ್ ಕರೆಸಿದ್ರು. ವೀರೇಶ್ ಸರ್ದು ಒಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಕ್ಸ್ಪ್ರೆಷನ್ಸೇ ಕೊಡಲ್ಲ ಸರ್. ಖುಷಿ ಆದರೂ ಒಂದೇ, ಕೋಪ ಬಂದರೂ ಒಂದೇ, ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ವೀರೇಶ್ ಸರ್ದು. ನೋ ಎಕ್ಸ್ಪ್ರೆಷನ್ಸ್. ಸರ್ ನಾನು ಮಾಡ್ತೀನಿ ಅಂದರೆ ಫೋಟೋ ನೋಡಿದ್ರು, ಹಿಂಗೆ ನೋಡಿದ್ರು, ಹಿಂಗಂದ್ರು. ಹೌದು ಹೌದು ಅಲ್ವಾ ಚೇತನ್ ಸರ್, ಅಗ್ರಿ ಮಾಡಲ್ವಾ ಸರ್? ಮಾಡಲಾ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು, ಅದೆಲ್ಲ ಮಾಡಿದ್ರು. ಸರ್ ಚೆನ್ನಾಗಿ ಬಂದ. ಶೂಟ್ ಎಲ್ಲ ಆದಾಗ ಗೊಡ್ರು ಏನ್ರಿ ಡೈರೆಕ್ಟ್ರ್ ಓಕೆ ಅಂದರು. ಹಿಂಗಂದ್ರು ನನಗೆ ಭಯ ಆಗ್ತಾ ಇತ್ತು ಚೆನ್ನಾಗಿ ಮಾಡ್ತಿದ್ದೀನೋ ಇಲ್ಲೋ ಅಂತ. ಬಟ್ ಟ್ರೈಲರಲ್ಲಿ ಒಂದೆರಡು ಝಲಕ್ ತೋರಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ. ಸರ್ ನೀವು ಅನ್ನದಾತರು, ಪೇಮೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಬಿಟ್ರು ಪೇಮೆಂಟು. ಸೀರಿಯಸ್ಲಿ ಆ ಥರ ಸಿಗೋದು ತುಂಬ ಕಮ್ಮಿ ಪ್ರೊಡ್ಯೂಸರ್ಸು. ಸೊ ಥ್ಯಾಂಕ್ ಯು ಸರ್. ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ದಯವಿಟ್ಟು ನಮ್ಮ ಸಿನಿಮಾ ಉಳಿಸ್ಕೊಳ್ಬೇಕಾದ್ರೆ ನೀವುಗಳು ಸಿನಿಮಾಗಳು ಥಿಯೇಟರ್ಗಳಿಗೆ ಹೋಗಬೇಕು. ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಫಸ್ಟ್ 3 days ಇರೋದಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟು. ಅಲ್ಲಿ ನೀವೆಲ್ಲ ಸೇರಿದ್ರೆ ಶೋಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಫಸ್ಟು ಕನ್ನಡ ಸಿನಿಮಾ ನೋಡಿ. ಮಿಕ್ಕಿದ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳ ನಿಮ್ಮ ಇಷ್ಟ, ನೋಡ್ತಿರೋ ಬಿಡ್ತಾರೆ ನಿಮ್ಮ ಇಷ್ಟ. ಆದರೆ ಮೊದಲು ಕನ್ನಡ ಸಿನಿಮಾ ನೋಡಿ, ಯಾಕಂದರೆ ನಾವು ಇದನ್ನೇ ನಮ್ಮ ಬದುಕನ್ನು ಕಟ್ಕೊಂಡಿರೋದು. ದಯವಿಟ್ಟು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಸಮಕಾಲೀನರಿಗೆ, ನನ್ನ ಹಿರಿಯರಿಗೆ, ಎಲ್ಲರೂ ನನ್ನ ಜೊತೆ ಇರೋವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು. ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗುತ್ತೆ. ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ. ಈ ಥರ ಒಂದು ಅದ್ಭುತವಾದ ಕತೆ. ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ. ಆ್ಯಕ್ಚುಲಿ ಕತೆ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕರು ಹೇಳ್ತಿರೋವಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು. ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋವಂಥದ್ದು ತುಂಬ ಖುಷಿಯಾಗುವಂಥ ವಿಚಾರ. ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊತಿದ್ನೋ, ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡಬೇಕು, ವರ್ಲ್ಡ್ ಲೆವೆಲ್ಗೆ ಸಿನಿಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನನಗೆ ಅದಿಷ್ಟ ಇರಲಿಲ್ಲ. ನನಗೆ ನಮ್ಮ ನೇಟಿವಿಟಿ ಕತೆಗಳನ್ನ ಹೇಳಬೇಕು, ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನು, ಅಂದರೆ ಬೆಂಗಳೂರು ಅಂದ ತಕ್ಷಣ IT BT ನಿಮಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ವರ್ಗನೂ ಇದೆ. ಆ ಥರ ವರ್ಗದವ್ರ ಕಥೆಗಳನ್ನ, ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು, ಆ ಥರ ಕಥೆನ ಮಾಡಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು. ಅದೇ ಟೈಮ್ಗೆ ವೀರೇಶ್ ಸರು ನಮಗೆ ಅದೇ ಥರ ನಾನೇನು ಅನ್ಕೊತಾ ಇದ್ನೋ ಅದೇ ಥರ ಕಥೆ ನರೇಟ್ ಮಾಡಿದ್ದು ತುಂಬ ಖುಷಿಯಾದಂಥ ವಿಚಾರ. ಅದರಲ್ಲೂ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ದೊಡ್ಡ ಖುಷಿ ಇರೋವಂಥ ವಿಚಾರ. ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವ್ರು ಹೇಳಿದ್ರು, ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ. ತುಂಬ ಜನಕ್ಕೆ ತೋರಿಸಿದ್ದೀವಿ, ತುಂಬ ಭರವಸೆಯಿಂದಿದ್ದೀವಿ. ನೋಡಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು. ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. 27ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ, ನಮ್ಮ ಸಮಕಾಲೀನರ ಬೆಂಬಲ ಬೇಕು. ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ. ಸೊ ಅದಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಿ, ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಎಲ್ಲ ಟೀಮ್ಗೆ ಧನ್ಯವಾದಗಳು. ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆಯ ಅಭಿನಯ ಮಾಡಿದ್ದಾರೆ. ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು. ಹಾಗೆ ನಾಗರಾಜರಾವ್ ಸರ್ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಂದನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ. ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೇಳಿ ಸರ್. ಹಾಂ
ಹೌದು ಸರ್, ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಇದೆ. ಆ್ಯಕ್ಚುಲಿಯಾಗಿ ತುಂಬ ವರ್ಷದಿಂದ ನಮ್ಮನ್ನು ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು, ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ, ನನ್ನ ಕುಟುಂಬ ಆಗಲಿ ನಾನಾಗಲಿ. ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನಸ್ಸಿಗಂತೂ ಮುಟ್ಟುತ್ತೆ ಸರ್. ಅಂದರೆ ಅಷ್ಟು ಭರವಸೆ ಇದೆ, ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಇದು ತುಂಬ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ. ನೋಡಿದ್ದಾರೆ ಸರ್? ಸರ್ ಫೀಡ್ಬ್ಯಾಕ್ ಏನಿಲ್ಲ, ಇಬ್ಬರು ಕಣ್ಣಲ್ಲೂ ನೀರು ಬಂತು. ಅಂದರೆ ಮಗನ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದು ಫೀಲ್ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು, ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರು ಬಂದಿದ್ದು, ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್. ಸರ್ ಅದೇ ಸರ್, ಅಲ್ಲೂ ಅಷ್ಟೇ. ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ. ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು 99% ಹೇಳ್ತಾರೆ ಬಿಡಿ. ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ, ಅವ್ರು ಏನು ಹೇಳಿದಾರೋ ಅದನ್ನು ಸೈಡಿಗೆ ಇಟ್ಬಿಡೋಣ. ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ. ನಾವು ಸಿನಿಮಾಗೆ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ, ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ, ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ. ಬಟ್ ನಮಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನಿಮಾ ಮಾಡಿದ್ದೀವಿ ಅವರಿಗೆ, ಅಂದರೆ ಜನಕ್ಕೆ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ತೋರಿಸೋಣ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ, ಅಂದರೆ ಹೇಳಿದ್ನಲ್ಲ ಸರ್, ಮಾತಲ್ಲಿ ಏನೇ ಹೇಳಿ ಸರ್, ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ, ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೇ ನಮ್ಮ ಸಿನಿಮಾ ರಿವ್ಯೂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಡೈಲಾಗ್ ಹೇಳ್ಬೇಕಾ? ಸಾರಿ, ಈ ಸಿನಿಮಾದಲ್ಲಿ ನನ್ನ ಜೊತೆ ಆರ್ಟಿಸ್ಟ್ ಆಗಿ ತುಂಬ ಅದ್ಭುತವಾದ ಕಲಾವಿದೆ. ನಾನು ಮಾತಾಡಬೇಕು ಅಂದ್ಕೊಂಡೆ, ಸ್ವಲ್ಪ ಗೊಂದಲದಲ್ಲಿ ಮರ್ತ್ಕೊಂಡೆ. ಅಪ್ಸರ, ಅಂದರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ, ಸಿನಿಮಾಗೆ ಅಪ್ಸರ ಅಂತ ಅವರು ನಾಮಾಂಕಿತರಾಗಿದ್ದರು. ಇವತ್ತು ನಮ್ಮ ಜೊತೆಗಿಲ್ಲ, ತುಂಬ ಆಘಾತಕಾರಿ ವಿಚಾರ. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಪ್ಸರ ನಿಮ್ಮನ್ನು. ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರ್ತೀರ. ಈ ಸಿನಿಮಾ ನೋಡಿದಾಗ ಅವರ ಅಭಿನಯದ ತಾಕತ್ತು ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಡೀ ಟೀಮ್ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಅವ್ರ ತಂದೆ ರಾಮಕೃಷ್ಣ ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಥ್ಯಾಂಕ್ ಯು. ಈ ಒಂದು ಕ್ಷಣ ನಾನು ಫಸ್ಟ್ ಟೈಮು ಫಿಲಿಮಲ್ಲಿ ತೋರಿಸಿದ್ರು. ಒಂದು ಚಾಮುಂಡಿ ಸ್ಟುಡಿಯೋನಲ್ಲಿ ಸರ್, ಚಾಮುಂಡಿ ಸ್ಟುಡಿಯೋನಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ. ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ಹುಟ್ಟಿದ್ಲು. ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಹಾಗೆ ನಾವು ಮಂಡ್ಯದವರು, ಜಾನಪದ ಒಂದು ಲೋಕದ ಇದರಲ್ಲಿದ್ದವರು. ನನ್ನ ಮಗಳಿಗೆ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಹೃದಯದಿಂದ, ಅವಳಲ್ಲಿ ಆತ್ಮ ಇದರಿಂದ ಇತ್ತು. ಯಾಕೆ ನಾವು ಬೇಡಮ್ಮ ನೀನು ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಆ್ಯಕ್ಟ್ ಮಾಡಿದ್ದಾಳೆ, ಅವಳ ಮನಸ್ಸಲ್ಲಿ ಇರೋದನ್ನು ಒಂದು ಕಲೆನ ಎಲ್ಲೋ ಬಚ್ಚಿಕ್ಕಳ್ದಂಗೆ, ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಒಂದು ಸೀನಲ್ಲಿ ಬರಬೇಕು, ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮಗೆ ಹೆದೆ ಜಲ್ಲನ್ನತ್ತೆ. ಆದರೆ ಏನೋ ದುರಾದೃಷ್ಟ, ನಮಗೆ ಅವ್ರ ಜೊತೆಲಿ ಇರೋವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ. ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಲಿಸಿದ್ದಾಳೆ ಮಗಳು. ಆ ಮಗಳು ಇಲ್ಲಿ ಬಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜಯರಾಮ್ ಸರು, ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ಅವ್ರಿಗೆ, ನನ್ನ ಮಗಳು ಇಲ್ಲ ಈ ವೇದಿಕೆ ಮೇಲೆ ಬರೋ ಅಂಥ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಅವಳ ಪರವಾಗಿ ನಾನು ಹೇಳ್ತೀನಿ, ಕನ್ನಡಿಗರು, ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ. ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ರೀತಿ ಒಂದು ಚಿತ್ರತಂಡ ತುಂಬ ಎಲ್ಲರೂ ಕೂಡ, ನಮ್ಮ ಚಂದನ್ ಸರ್ ಆಗಿರ್ಬೋದು,
ಮತ್ತು ಎಲ್ಲರೂ ಕೂಡ ತುಂಬ ಒಳ್ಳೆ ಆ್ಯಕ್ಟನ್ನು ಮಾಡಿದ್ದಾರೆ. ಅವ್ರ ತಂಡನೂ ಕೂಡ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆನೂ ಹೋಗಿದ್ದಾಗ ಅವ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು. ನಾನು ನೋಡ್ತಾನೆ ಇರ್ತೀನಿ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಮೀಡಿಯಾದಲ್ಲಿ ಅಥವಾ ಎಲ್ಲ ಇದರಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಒಳ್ಳೆಯದಾಗಲಿ ಅಂತ ನಾವಿಬ್ಬರು ಇವತ್ತು ನನ್ನ ಮಡದಿಯವರಾದಂಥ ಲೀಲಾವತಿಯವರು ನಾವು ಕೂಡ ಇವತ್ತು ದಿವಸ ಈ ಒಂದು ಚಿತ್ರೀಕರಣ ಸಕ್ಸಸ್ ಆಗಲಿ, ಜನರು ನೋಡಿ ಒಳ್ಳೆ ಫಿಲಿಮು ಚೆನ್ನಾಗಿ ಮೂಡಿ ಬರಲಿ, ಹಾಗೆ ಎಲ್ಲ ಥರದ್ದು ಒಳ್ಳೆಯದಾಗಲಿ ಈ ತಂಡಕ್ಕೆ ಅಂತೇಳಿ ಮುಂದಿನ ದಿವಸದಲ್ಲಿ ಇನ್ನೂ 10 ಚಿತ್ರಗಳನ್ನ ತೆಗೆಯುವಂಥ ವೀರೇಶ್ ಸರ್ಗೆ ಮತ್ತು ನಮ್ಮ ಜಯರಾಮ್ ಸರ್ಗೆ ಶಕ್ತಿ ಕೊಡಲಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಮನವಿ ಮಾಡ್ತಾ ಚಿತ್ರವನ್ನು ನೋಡಿ ಗೌರವಿಸಿ ಮತ್ತು ನನ್ನ ಮಗಳಿಗೋಸ್ಕರ ಆದರೂ ನೋಡಿ ಅವಳಿಗೆ, ಯಾಕೆಂದರೆ ಅವಳು ಕನ್ನಡಿಗರಿಗೆ ನಾವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು, ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ ಇತ್ತು. ಈ ಚಿತ್ರದಿಂದ ಅವರು ಜನ ನೋಡಿ ಅವಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಮತ್ತು ಕಲಾ ತಂಡದಲ್ಲಿ ನೋಡುಗರಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಒಂದು 3-4 ನಿಮಿಷ ಬರ್ಬೋದು ಈ ಡೈಲಾಗ್, ಓಕೆನಾ ಸರ್? ಒಂದು 3-4 ನಿಮಿಷ ಬರುತ್ತೆ. ಇದು ಇಮ್ಮಡಿ ಪುಲಿಕೇಶಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮನ ಹತ್ರ ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಕನ್ನಡದ ಘನತೆ ಕತ್ತು ಏನು ಅಂತ ಹೇಳುವಂಥ ಒಂದು ಸನ್ನಿವೇಶ. ಹೇ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮ, ಕನ್ನಡವನ್ನು, ಕನ್ನಡಿಗರನ್ನು, ಕನ್ನಡತನವನ್ನು, ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸನ್ನಡತೆಯನ್ನು, ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ. ನಮ್ಮ ಮೂಲವನ್ನೇ, ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮತಿಗೇಡಿ. ಜಾತಕವೇ ಇಲ್ಲದ ನಿನ್ನ ಹುಟ್ಟು ಗುಟ್ಟು. ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸನಿಹ ಸಂಗಮದ ಸಾಕ್ಷಾತ್ಕಾರ. ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ. ನೀ ಮೊದಲೋ ನಾ ಮೊದಲೋ ಅದು ಕಾಲನ ಲೆಕ್ಕ. ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ. ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಣಿ. ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ. ಏಯ್, ಕಂಚಿಯ ಕೆಂಡದ ಕುಲುಮೆಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ, ಕೇಳು ಕೇಳು, ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ. ಕೇಳಿ ಪುನೀತನಾಗು ಕನ್ನಡಮ್ಮನ ವರ್ಣಾಲಂಕಾರದ ವಿವರ ಪ್ರವರ. ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ. ಅದುವೇ ಕನ್ನಡದ ಅಸ್ಮಿತೆ, ಕನ್ನಡ ಅಣುವಿನ ವಿಸ್ಮಿತೆ. ಆ ಆಕಾಶವೇ ಕನ್ನಡಮ್ಮನ ಅಂಕಣ. ಆಜ್ಞೆಯೇ ಅವಳ ಅಕ್ಷ, ಆಗಮವು ಅವಳ ಅಖಾಡ, ಆಧ್ಯಾತ್ಮವು ಅವಳ ಅಟ್ಟಣಿಗೆ, ಅರ್ಥವು ಅವಳ ಆಭರಣ, ಆತಿಥ್ಯವೇ ಅವಳ ಆಸನ. ಆ ಆಕಾರ ಅದು ಅವಿಸ್ಮರಣೀಯ. ಆ ಆಕರ್ಷಣೆ ಅದೇ ಅವಳ ಆಂತರ್ಯ. ಆ ಅಖಂಡ ಆಕೃತಿ ಅವಳ ಆಟ ಅನನ್ಯ ಅದ್ಭುತ. ಅವಳೇ ಇಂದಿರೆ, ಅವಳ ಧ್ವನಿಯದು ಇಂಚರ. ಇಂದ್ರನೇ ಅವಳ ಸೋದರ, ಇಂದು ವಾರವು ಅವಳ ಜನಿವಾರ. ಈಶ್ವರನೇ ಪತಿಯು, ಉಗಾಭೋಗವು ಅವಳ ಉತ್ತರೀಯ, ಉಪಕಾರವು ಅವಳ ಉಪಾಖ್ಯಾನ, ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ. ಎಚ್ಚರ, ಎಚ್ಚರವೇ ಚಪ್ಪರ, ಏಕತ್ರವು ಚಾಮರ. ಐರಾವತ ವಾಹನದೊಡತಿ ಸರ್ವ ಜನಾಂಗದ ಜನನಿ. ಐಸಿರಿಯ ಒಡ್ಡೋಲಗದಲ್ಲಿ ಔತಣ ಔಚಿತ್ಯಗಳ ಕಂಕಣ. ಕಥನ ಕಾವ್ಯಗಳ ಕಮ್ಮಟದ ಕನ್ಯೆ ಅವಳು. ಕರ್ಮಠ ಕರುನಾಡಿನ ಕರ್ನಾಟಕದ ಕೇಸರಿ.
ಕಲೆಯ ಕಲ್ಪ ವೃಕ್ಷವೋ ಅವಳು, ಕೃಷಿಯ ಕಾರಣೀಕನು ಪತಿಯು, ಧರಿಸಿಗಳು ಸುವರ್ಣ ಖಚಿತ ಕಿರೀಟ, ಅವಳದು ರಜತ ಕುಂಜರಗಳ ಕೂಟ. ಕ್ಷಮೆಯ ಕಡಲಿನ ಕೋಟಿ ಎನ್ನಮ್ಮ ಕನ್ನಡತಿ. ಅಮ್ಮ ಅಮ್ಮ ನೀನು ವನಸುಮಗಳ ಅಖಂಡ ಖಂಡ, ಒಡಲಲ್ಲಿ ಸಿರಿಗಂಧದ ಖಜಾನೆ, ಸಾಧು ಸಂತರ ಸತ್ಪುರುಷರ ಘಟಿಕೋತ್ಸವದ ನಿತ್ಯೋತ್ಸವ, ಚಂದನ ವನದ ಚಿತ್ರಪಟಗಳ ಚಿದ್ರೂಪವೇ ನೀನು. ಜಂಗಮರ ಝೇಂಕಾರದ ನುಡಿ ಛಂದಸ್ಸಿನ ಚಮತ್ಕಾರವೇ ನಿನ್ನ ನಿಜ ಚೇತನ ತಾಯೇ. ಭಾವವೇ ನಿನ್ನ ಟಿಸಿಲು, ಭಕ್ತಿಯೇ ನಿನ್ನೊಡಲ ಬಿಸಿಲು ಬೆಳದಿಂಗಳು. ನಿನ್ನ ನೆಲದ ತತ್ವ ಸತ್ವ ಮಹತ್ವ ಅದು ಅವಿಸ್ಮರಣೀಯ. ನಿನ್ನ ನುಡಿಯ ಝೇಂಕಾರ ನಿನ್ನ ಮಕ್ಕಳ ಕೆಚ್ಚೆದೆಯ ಠೇಂಕಾರ. ನಿನ್ನ ಹೃದಯದ ಡಿಂಡಿಮ, ನಿನ್ನ ಉತ್ಸವ ಉತ್ಸಾಹ ಮಹೋತ್ಸವಗಳ ತಳುಕು, ಅಬ್ಬಬ್ಬಬ್ಬಬ್ಬಾ ಅದೊಂದು ದಂತಕಥೆ. ದಸರೆಯ ದಂಡನಾಯಕಿ, ಸೌಹಾರ್ದತೆಯ ಧಣಿ ಧಾತು, ಮಹೋನ್ನತಿಗಳು ನಕ್ಷತ್ರಧಾಮ, ಪವಾಡಗಳ ಪಂಚಾಂಗದ ಪಂಚಮಿಯೇ ನೀನು. ಎನ್ನಮ್ಮ ಬದುಕಿಗೆ ಬಂಗಾರದ ಬುದ್ಧಿ ಕೊಟ್ಟ ಮಾರುತ ಮಾನಿನಿ. ಅಮ್ಮ ಅಮ್ಮ ನೀನು ಜ್ಞಾನಪೀಠದ ಯಜ್ಞಕುಂಡ, ರಾಜತ್ವದ ರತ್ನಗರ್ಭ, ಕ್ಷಮೆಯ ಕಡಲು, ಕ್ಷಾತ್ರ ತೇಜಸ್ಸಿನ ಕ್ಷಿತಿಜ ಭೂಮಿ. ಉಡಾಫೆ ಉದ್ದಟತನಗಳ ಉಪಟಳತೆಗೆ ನಿನ್ನ ದಿವ್ಯ ಮೌನವೇ ಉತ್ತರ, ಹೃದಯ ವೈಶಾಲ್ಯದ ಸಂಸ್ಕಾರ. ಹೇ ಪಲ್ಲವ, ಕನ್ನಡಿಗರ ಕೆಣಕದಿರೋ, ಕನ್ನಡಿಗರ ಕೆಣಕದಿರೋ, ಕನ್ನಡಿಗರ ಕೆಣಕದಿರು, ತಿರುಕದಿರು. ಎನ್ನಮ್ಮ ಕೆರಳಿದರೆ ಕಾಳಿ, ಕೇಶವ ಕೆದರಿ ನಿಂತರೆ ಕಾಗಿಚ್ಚು. ಸಹನೆ ಸಂಯಮ ಈ ನೆಲದ ಪಡಿಯಚ್ಚು. ಪ್ರತಾಪ ರುದ್ರ ಮಹೇಂದ್ರ ವರ್ಮ, ಕ್ಷಮೆಯ ಮರತೆಯಾದರೆ ನೀನು, ನಿನಗೆ ಜೀವನವೆಲ್ಲ ಏಕಾದಶಿ. ಕರ್ನಾಟಕವು ಕನ್ನಡಿಗರ ಕವಶಿ. ಇಲ್ಲಿರುವವನು ಕನ್ನಡದ ಕಾವಲುಗಾರ ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ. ಥ್ಯಾಂಕ್ ಯು. ವಾ ವಾ, ಅದ್ಭುತ ಅದ್ಭುತ, ಥ್ಯಾಂಕ್ ಯು ವೆರಿ ಮಚ್. ಎಸ್, ರಾಜರತ್ನಾಕರ ಸಿನಿಮಾ ಇದೇ ತಿಂಗಳು ಜೂನ್ 27ರಂದು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇಡೀ ಚಿತ್ರರಂಗದ ಮೇಲೆ